ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಹಂಗಲ್ಲ. ಹಾಯ್ ಹಲೋ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಚೆನ್ನಾಗಿರ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬ ಮಾಡ್ತಿದ್ದೇವೆ ಗೈಸ್. ಹೋದ ವರ್ಷ ನಮ್ಮ ಅಮ್ಮ ಇದ್ರು, ಸೊ ಎಲ್ಲರೂ ಸೇರಿ ಫ್ಯಾಮ್ಲಿ ಜೊತೆಗೆ ಸೇರಿಕೆ ಮಾಡಿದೆವು. ಸಲ ನಮ್ಮ ಅಮ್ಮ ಇಲ್ಲ, ನಾನು ಇವಳು ಇಬ್ಬರೇ ಇದ್ದೆವು. ಎದ್ದು ಸ್ನಾನ ಮಾಡಿದ ತಕ್ಷಣ ಕೆಲಸ ಕೊಟ್ಬಿಟ್ಟವಳೆ ನನಗೊಂದು. ಬೇವಿನ ಟೊಳ್ಳ ಮತ್ತು ಮಾವಿನ ಟೊಳ್ಳ ಎರಡೂ ಇವಾಗ ಕಟ್ಬೇಕು ಗೈಸ್. ಸೊ ಗೈಸ್, ಮಾವಿನ ತೋರಣ ರೆಡಿ ಆಯಿತು. ಇಷ್ಟು ತನ ಅಷ್ಟು ವೇಸ್ಟ್ ಆಯಿತು. ಇದೆಲ್ಲ ವೇಸ್ಟೇ. ಇದೊಂದು ಚೂರು ಯೂಸ್ ಆಗುತ್ತೆ. ಇದಿಷ್ಟು ಅದು ಮಾವಿನ ಟೊಳ್ಳ, ಇದು ಮಾವಿನ ತೋರಣ. ಹಳೆ ತೆಗಿತಾ ಇದ್ದೀನಿ ಗೈಸ್. ಯಾವಾಗ ಹಾಕಿದ್ದು? ಲಾಸ್ಟ್ ಇಯರ್ ಹಾಕಿದ ನೋಡಿ ಗೈಸ್. ಇನ್ನೂ ಹಂಗೆ ಇದೆ. ಹೆಂಗೆ ಕಟ್ಟಿರ್ಬೇಕು ನಾನು. ಓ, ಇದು ರೆಡಿಮೇಡ್ ತಂದಿರೋದಾ? ಕಟ್ಟಿರೋದೇ ತಂದಿರೋದಾ? ರೆಡಿಮೇಡ್ ಅಲ್ಲ, ಅದು ನಾವೇ ಪೋಣಿಸಿರೋದು. ಹಂಗೆ ಇದು ಕಡ್ಡಿ ಯಾರು ಹಾಕಿದ್ದು? ನಾವೇ ಹಾಕಿರೋದು. ಯಾರ್ಯಾರು? ನಾನು, ನಮ್ಮ ಅತ್ತೆ, ನಮ್ಮ ಅಮ್ಮ. ಹೌದಾ? ಅದ್ ಕೇಳೋದು ಕಲಿಬೇಕು ಅಂತ ಈ ಥರ ಮಾಡಿ ಹಾಕಿದ. ನನಗೆ ಆ ಥರ ಹಾಕಿಲ್ಲ ಗೈಸ್. ಇದು ಇಷ್ಟು ವರ್ಷ, ಒಂದು ವರ್ಷವರೆಗೂ ನಂದು ಇರಲ್ಲ ಇವ್ರದ್ದು. ಯಾಕಂದ್ರೆ ಇವರು ಚೆನ್ನಾಗಿ ಪೋಣಿಸಿದ್ದಾರೆ. ನಾನು ಅದಕ್ಕೆ ಅವಾಗ ಅವಾಗ ಹೆಂಗ್ ಮಾಡ್ತಾರೆ ಹಬ್ಬ ಅಂತ ಕಲಿಬೇಕು. ಸುಮ್ಮನೆ ಯಾವಾಗ ಒಂದಿನ ನೋಡಿ ಗೋಲಿ ನೋಡಿ ಹೆಂಗ್ ಹಾಕಿದೆ. ಯುಗಾದಿ ಕಟ್ಟಕ್ಕೂ ಬರಲ್ಲ ಗೈಸ್ ಇವ್ರಿಗೆ. ಕಟ್ಟಕ್ಕೆ ಬರಲ್ಲ, ಕಟ್ಟಕ್ಕೆ ಬರುತ್ತೆ. ಬರುತ್ತೆ. ಹೆಂಗ್ ಕಟ್ಟೆ ಅಂದಲ್ಲಿ ಹೆಂಗ್ ಕಟ್ತಾವ್ರನ್ನ 3 ಗಂಟೆ ಹಂಗೆ ಹಾಕಿದ್ದೀನಿ. ಹಂಗೆ ನೆನಪಿದೆಯಾ? ಕರೆಕ್ಟ್ ಇದೆಯಾ ಅದು? ನಮ್ಮ ಸೈಡ್ ಹಿಂಗೆ ಕಟ್ಟೋದಮ್ಮ. ಏನೋ ನಮ್ಮ ಅವ್ವ ನಿನ್ನ ಜೊತೆ ಸೇರ್ಕೊಂಡು, ಬೆಂಗಳೂರು ಹುಡುಗಿ ಜೊತೆ ಸೇರ್ಕೊಂಡು ಹೊಸದಾಗಿ ಕಲ್ತು ಬಿಟ್ಟವ್ರು ನಮ್ಮಮ್ಮ. ಸಾಕು ಸುಮ್ಮನೆ. ಹಿಂಗೆ ಕಟ್ಟೋದು ನಮ್ಮ ಸೈಡ್ ಅಂತ, ಹಿಂಗೆ ಕಟ್ಟೋದು ಹಂಗೆ. ಇವತ್ತೆಲ್ಲ ಕಟ್ತಾರೆ. ಇದು ಸೊಸೆ ಜೊತೆ ಸೇರಿ ಅತ್ತಿನ ಹಂಗೆ ಆಗೋದು. ಅದೆಲ್ಲ ಫಸ್ಟ್ ರೆಡಿ ಮಾಡ್ಕೊ ಬರ್ಬೇಕು ನೀನಲ್ಲಿ. ಇಲ್ಲ, ಇಲ್ಲೇ ರೆಡಿ ಮಾಡೋದು ನಾವು. ಹಿಂಗೆ ಹಂಗೆ ಇಟ್ಕೊ. ನಾನು ನೆನಪೇ ಆಗ್ತಿದ್ದಿಲ್ಲ. ಪಕ್ಕದ ಮನೇಲಿ ಏನಾದ್ರೆ ಹಬ್ಬ ಮಾಡೋದು ಗೊತ್ತಾಯ್ತದ, ಅವಾಗ ಗೊತ್ತಾಗ್ತಿತ್ತು. ಇವತ್ತು ಹಬ್ಬ ಹಂಗೆ ಕಟ್ ಮಾಡ್ಕೊಂಡು ಬರೋದು. ಟೆಂಪಲ್ಗೆ ಹಾಕ್ದಂಗೆ ಆಯ್ತು. ಹಂಗೆ ಹಾಕ್ಬೇಕು ಹಬ್ಬದ ದಿನ, ಚೆನ್ನಾಗಿರುತ್ತೆ. ಹಿಂಗೆ ಹಾಕ್ಬಿಡು. ಹಂಗಲ್ಲ. ಗೈಸ್, ಎಲ್ಲರಿಗೆ ಹ್ಯಾಪಿ ಯುಗಾದಿ. ಸೊ ನೀವು ಏನೇನು ಮಾಡಿದ್ರಿ ಅಂತ ಕಾಮೆಂಟ್ಸ್ ಮಾಡಿ ಗೈಸ್. ಏನೇನು ಸ್ಪೆಷಲ್ ಮಾಡಿದ್ರಿ ಊಟಕ್ಕೆ ಅಂತ ಕಾಮೆಂಟ್ಸ್ ಹಾಕಿ. ವೆಲ್ಕಮ್ ಡ್ರಿಂಕ್ ಥರ ಇದು ಹಬ್ಬಕ್ಕೆ ಫಸ್ಟು ಪಾಯಸ ಮಾಡಿಕೊಟ್ಟಿದ್ಯಾ? ನೆಕ್ಸ್ಟ್ ಲೆವೆಲ್. ಏನೋ ಮಾಡಿದೆ ಅಡುಗೆ? ಅಡುಗೆ ರೈಸು, ರಸಮು, ಒಬ್ಬಟ್ಟು, ಪಾಯಸ, ಅಷ್ಟೇ. ಸೊ ಚಿಲ್ಲಾಗಿ ಜಾಲಿಯಾಗಿ ಹಬ್ಬನ ಆಚರಣೆ ಮಾಡಿ ಗೈಸ್. ಹೋಳಿಗೆ ನಾನು ಮಾಡಿರೋದು ಗೈಸ್. ಇದು ನೋಡಿ, ಅವಳು ಮಾಡಿದ್ದಾಳೆ. ಇವು ಎಲ್ಲ ಹರಿದು ಹೋಗಿದ್ದವು. ಏನು ಹೋಳಿಗೆ ಮಾಡ್ತೇಮ್ಮ? ಹಬ್ಬದ್ದು, ಯುಗಾದಿ ಹಬ್ಬದ್ದು ಊಟ ಗೈಸ್. ಇದು ಮೇಡಮ್ರು ಮಾಡವ್ರಿ. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಗೈಸ್.